ರೆಬಲ್ ಟಿವಿಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟೆ. ಇದೇ ತಿಂಗಳು 27ನೇ ತಾರೀಕು ಒಂದು ಅದ್ಭುತವಂತ ಸಿನಿಮಾ ರಿಲೀಸ್ ಆಗ್ತದೆ, ರಾಜರತ್ನಾಕರ ಅಂತೇಳಿ. ಆ ಚಿತ್ರದ ನಾಯಕ ನಮ್ಮ ಚಂದನ್ ಅವ್ರನ್ನ ನೀವು ಸಿದ್ಲಿಂಗ ಸಿನಿಮಾದಲ್ಲಿ ನೋಡಿದ್ದೀರಿ. ಬಟ್ ಈ ವಿಚಾರದಲ್ಲಿ ಅಂತ ಸಿನಿಮಾ ರಿಲೀಸ್ ಒಂದು ಖುಷಿ ವಿಚಾರ, ಒಂದು ದುಃಖದ ವಿಚಾರ ಇದೆ. ಈ ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಚಂದನ್ ಅವರೇ ಇದ್ದಾರೆ. ಸರ್ ನಮಸ್ತೆ. ಮೊದಲೇದಾಗಿ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ತುಂಬ ಎನರ್ಜೆಟಿಕ್ ಆಗಿದ್ದೀನಿ. ಸರ್ ಫಸ್ಟ್ ಒಂದು ದುಃಖದ ಸಂಗತಿ, ಯಾಕಂತ ಚಿತ್ರದ ನಾಯಕವರು ನಿಮ್ಮ ಜೊತೆ ಇಲ್ಲ, ನಿಧನ ಆಗಿದ್ದಾರೆ ಅಂತ ಕೇಳ್ಪಟ್ಟು. ಏನು ಸರ್ ಅದು ಕತೆ ಅಂತ? ಸರ್ ಆ್ಯಕ್ಚುಲಿ ಅದು ಅವರು ಸ್ವಲ್ಪ ಅಂದರೆ ನಮಗೂ ಸಡನ್ನಾಗಿ ನ್ಯೂಸ್ ಬಂದಿದ್ದು. ನಾವು ಸಿನಿಮಾ ಎಲ್ಲ ಕೆಲಸಗಳು ಮುಗಿಸಿದ್ರು, ಎಲ್ಲ ಕೆಲಸಗಳು ಮುಗಿಸಿದ್ರು. ಹೀಗೆ ಒಂದಿನ ಫೋನ್ ಬಂದಾಗ ಅವ್ರು ಇಲ್ಲ ನಮ್ಮ ಜೊತೆ ಅಂತ ನ್ಯೂಸ್ ಬಂತು. ನಮಗೆ ಗೊತ್ತಾಗಿರೋ ಏನು ಎತ್ತ ಅಂತ ವಿಚಾರಿಸಿದಾಗ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ಸುದ್ದಿ. ಏನಕ್ಕೆ ಎತ್ತ ಅನ್ನೋದು ನನಗೆ ಅಷ್ಟು ಮಾಹಿತಿ ಇಲ್ಲ. ಆಮೇಲೆ ನಮ್ಮ ಅಂದರೆ ಅವ್ರ ಮನೆಯವ್ರನ್ನೂ ನಾವು ಕೇಳೋಕ್ಕಾಗಲ್ಲ. ಯಾಕೆ ಅಂದರೆ ಈಗ ನನ್ನ ಮನೆಯಲ್ಲೂ ನಾನೊಬ್ಬ ವಯಸ್ಸಲ್ಲಿರೋ ಹುಡುಗನ್ನ ಅಂದರೆ ನನ್ನ ತಮ್ಮನ್ನ ಕಳ್ಕೊಂಡು ಆ ನೋವೇನಂತ ನಾವು ಅನುಭವಿಸಿದ್ದೀವಿ. ನಾವು ಆ ಥರ ನೋವಲ್ಲಿರೋ ಟೈಮಲ್ಲಿ ಇನ್ನೂ 1 ವರ್ಷವೂ ಆಗಿಲ್ಲ ಅನಿಸುತ್ತೆ ಪಾಪ ಹುಡುಗಿ ಈ ಥರ ಆಗಿ. ನಾವು ಮನೆಗೆ ಹೋಗಿ ಏನಕ್ಕಾಯಿತು ಎತ್ತಾಯಿತು ಅಂತ ಕೇಳೋಕ್ಕೆ ನನಗೆ ಪರ್ಸ್ನಲಾಗಿ ಇಷ್ಟ ಇರಲಿಲ್ಲ. ನನ್ನ ಟೀಮ್ಗೂ ಹೇಳಿದೆ, ಏನು ಕೇಳಿಬಿಡಿ, ಬಿಟ್ಬಿಡಿ ಅವ್ರನ್ನ ಅಂತ. ಯಾಕಂದರೆ ಇವಾಗ್ಲೂ ನಮಗೆ ನನ್ನ ತಮ್ಮ 5-6 ವರ್ಷ ಆಯಿತು ಇಲ್ದಿರಾಗಿ. ಈಗ ಕೇಳಿದ್ರೂ ನಮಗೆ ನೋವಾಗುತ್ತೆ. ಸೊ ಈ ಥರ ಟೈಮಲ್ಲಿ ಹೋಗಿ ಕೇಳಿ ಏನು ಎತ್ತ ಅಂತ ಸುಮ್ಮನೆ ತಲೆ ತಿನ್ನೋದು ಬೇಡ ಅಂದ್ಬಿಟ್ಟು ನಾವೇನು ಕೇಳೋಕ್ಕೆ ಹೋಗಿಲ್ಲ. ಇದ್ರ ಎಲ್ಲ ಅಪ್ಡೇಟ್ಸು ಅವ್ರ ತಂದೆಯವರಿದ್ದಾರೆ, ಅವ್ರ ಹತ್ರ ಕೇಳಿದ್ರೆ ಸಮಂಜಸವಾಗಿರುತ್ತೆ ಸರ್. ತಾವು ಎಷ್ಟು ಮಿಸ್ ಮಾಡ್ಕೊತಿದ್ದೀರ? ಒಂದು ಸಿನಿಮಾ ಪ್ರಮೋಷನ್ ಅಂದಾಗ ಚಿತ್ರನಟಿ ಬೇಕೇ ಬೇಕಾಗುತ್ತೆ. ತಾವು ಈ ಚಿತ್ರದ ನಟಿ ಪ್ರಮೋಷನ್ ಕೂಡ ಆಗ್ತಾಯಿದೆ, ರಿಲೀಸ್ ಆಗ್ತಾ ಇದೆ. ಅವರಿಲ್ಲ ಅಂತಂದಾಗ ತಾವು ಹೆಂಗೆ ಅನ್ನಿಸ್ತಾ ಇದೆ ತಮಗೆ ಅಂತ? ಸರ್ ಮೇಜರಾಗಿ ಹೇಳ್ಬೇಕಂದ್ರೆ ಸಿನಿಮಾ ಪ್ರಮೋಷನ್ನು, ಸಿನಿಮಾ ಅನ್ನೋದು ಸೆಕೆಂಡ್ರಿ ಇಟ್ಬಿಡೋಣ ಸೈಡಿಗೆ. ಈಗ ವಯಸ್ಸಾಗಿ ಏನೋ ಆಗಿತ್ತು ಅಥವಾ ಆಕ್ಸಿಡೆಂಟಲ್ಲಿ ಏನೋ ಆಗೋಯ್ತು, ಅದೆಲ್ಲ ನಮ್ಮ ಗೊತ್ತಿಲ್ದಿರೋ ಆಗುವಂಥದ್ದು. ಬಟ್ ಈ ಥರ ಘಟನೆ ಮೂಲಕ ಅವ್ರು ಇಲ್ಲ ಅಂದಾಗ ತುಂಬ ನೋವಾಗುತ್ತೆ. ಒಬ್ಬ ಮನುಷ್ಯನಾಗಿ ತುಂಬ ಚಿಕ್ಕ ವಯಸ್ಸು ಹುಡುಗಿ ಇಲ್ಲ ಆಗ್ಬಿಟ್ಲಲ್ಲ. ಅಂದರೆ ನಮ್ಮ ಜೊತೆ ತುಂಬ ಜೋವಿಯಲ್ ಆಗಿದ್ರು, ತುಂಬ ಕನಸುಗಳು ಇಟ್ಕೊಂಡಿದ್ರು. ಈ ಸಿನಿಮಾ ಬಗ್ಗೆ ಅಂತೂ ಆಲ್ರೆಡಿ ಪ್ರಮೋಷನ್ಗೆ ಕಾಸ್ಟ್ಯೂಮ್ ಪರ್ಚೇಸು ಮಾಡಿಬಿಟ್ಟಿದ್ರು ಅವರು. ಒಂದು 20 ಜೊತೆ ಕಾಸ್ಟ್ಯೂಮ್ ಪರ್ಚೇಸ್ ಮಾಡಿದ್ರು, ಇನ್ನೂ ಪರ್ಚೇಸ್ ಮಾಡ್ತೀನಿ ಆ ಜೋಶಲ್ಲಿದ್ದರು. ಯಾಕಂದರೆ ಸಿನಿಮಾ ಮೇಲೆ ಅಷ್ಟು ಹೋಪ್ ಇತ್ತು. ತುಂಬ ನೀಟ್ ಸಿನಿಮಾ, ತುಂಬ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಿರೋ ಖುಷಿ ಇದೆ ಅಂತ ಎಲ್ಲ ಹೇಳ್ತಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಒಬ್ಬ ಮನುಷ್ಯನಾಗಿ ಮೊದಲು ಮಿಸ್ ಮಾಡ್ಕೊತೀನಿ. ಅದಾದಮೇಲೆ ಸಿನಿಮಾ ವಿಚಾರಕ್ಕೆ ಬಂದರೆ ಖಂಡಿತವಾಗ್ಲೂ ಅವ್ರಿಗೆ ಇರಬೇಕಿತ್ತು. ಅವ್ರು ಇದ್ದಿದ್ರೆ ಇಲ್ಲಿ ಬೇರೆ ಥರನೇ ಒಂದು ಬಣ್ಣ ಕಟ್ಟಿರೋದು. ಬಟ್ ಏನು ಮಾಡೋಕ್ಕಲ್ಲ, ಯಾವುದು ನಮ್ಮ ಕೈಲಿಲ್ಲ. ನಿಜ ಸರ್. ಇನ್ನು ಸಿನಿಮಾ ವಿಚಾರಕ್ಕೆ ಬರೋದಾದರೆ ರಾಜರತ್ನಾಕರ ಅಂತೇಳಿ ಒಂದು ಒಳ್ಳೆ ಟೈಟಲು. ನಾಲ್ಕು ಈ ಶೋನು ಕೂಡ ಒಂದು ಶೋ ಮಾಡಿದ್ರಿ, ತುಂಬ ಅದ್ಭುತವಂತ ರೆಸ್ಪಾನ್ಸ್ ಸಿಗ್ತಾ ಇದೆ. ಸಾಂಗ್ಗಳಂತೂ ಅಲ್ಟಿಮೇಟ್ ಆಗಿರೋದು ನಾವು ಕೇಳ್ಪಟ್ವಿ. ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಸರ್ ನೋಡಿ, ನಾನು ತುಂಬ ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ನಿಮಗೂ ಗೊತ್ತಿರುತ್ತೆ ನಮ್ಮ ಕುಟುಂಬದ ಬ್ಯಾಕ್ಗ್ರೌಂಡ್ ಆಗಲಿ, ನಾನು ಸಿನಿಮಾಗಳನ್ನ ಮಾಡ್ಕೊಂಬಂದಿರೋದು. ತುಂಬ ವರ್ಷದಿಂದ ಸಿನಿಮಾದಲ್ಲಿ ಇದ್ದು ಆಳ ಅಗಲ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ, ಸ್ಕ್ರಿಪ್ಟ್ ಲೆವೆಲಲ್ಲಿ ವರ್ಕ್ ಮಾಡಿ, ರಿಲೀಸ್ಗಳೆಲ್ಲ ಏನೇನಾಗುತ್ತೆ, ಬಿಸ್ನೆಸ್ ಎಲ್ಲ ತಿಳ್ಕೊಂಡು ನಾಲೆಡ್ಜ್ ತೊಗೊತಿದ್ದಾಗ, ಆಮೇಲೆ ನಾನು ಇದೇ ಥರ ಪಾತ್ರ ಮಾಡಬೇಕು, ಇದೇ ಥರ ಕತೆ ಮಾಡಬೇಕು ಅಂತ ನಾನು ಅಂದ್ಕೊತಿದ್ದಾಗ ನನ್ನ ಹತ್ರ ಈ ಕತೆ ಬಂದಿರೋದಾಗಲಿ, ಆಮೇಲೆ ಈ ಸಿನಿಮಾದ ಕತೆ ಅದ್ಭುತವಾಗಿರೋದಾಗಲಿ, ಆಮೇಲೆ ನೇಟಿವಿಟಿ ಅಂದರೆ ಮಣ್ಣಿನ ಸೊಗಡು. ಅಂದರೆ ನೀವು ಈ ಸಿನಿಮಾ ನೋಡಿದ್ರೆ ತೆಲುಗು ಸಿನಿಮಾ ಥರ ಇದೆ, ತಮಿಳ್ ಸಿನಿಮಾ ಥರ ಇದೆ, ಮಲಯಾಳಂ ಸಿನಿಮಾ ಥರ ಇದೆ ಅನ್ನೋಕ್ಕೆ ಸಾಧ್ಯ ಇಲ್ಲ. ಇದು ಅಚ್ಚ ಕನ್ನಡ ಸಿನಿಮಾ. ನೀವು ಕನ್ನಡದ ಏನು ಸ್ಟೈಲ್ ಇತ್ತು ಆ ಥರ ಸಿನಿಮಾ. ತುಂಬ ಖುಷಿ ಇದೆ. ಒಂದು ಒಳ್ಳೆ ಸಿನಿಮಾ ಮಾಡಿರೋ ಆತ್ಮತೃಪ್ತಿ ಇದೆ. ಅದೇ ಥರ ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಪ್ರೊಡ್ಯೂಸರು, ಒಳ್ಳೆ ರೈಟರ್ಸು, ಕಾಂತರಾಜು ಅಂತ, ಆಮೇಲೆ ವಿಜಯ್ ಕಿತ್ತೂರು ಅಂತ, ಆಮೇಲೆ ವಿ ನಾಗೇಂದ್ರ ಪ್ರಸಾದ್ ಸರು ಸಾಂಗ್ಸಲ್ಲಿ, ಹರ್ಷವರ್ಧನ್ ಮ್ಯೂಸಿಕ್ಕು ಎಲ್ಲನೂ ತುಂಬ ಕೂಡ್ಕೊಂಡು ಬಂದಿದೆ. ಫಸ್ಟ್ ಸಿನಿಮಾಗೆ ಫುಲ್ ಫ್ಲೆಡ್ಜ್ ಹೀರೋ ಆಗಿ ಸಾಂಗಿಂದ ಹಿಡಿದು ಎಲ್ಲ ಆಸ್ಪೆಕ್ಟ್ಸು ತುಂಬ ಚೆನ್ನಾಗಿ ಸಿಂಕ್ ಆಗಿರೋದು. ನಿಮಗೂ ಅನಿಸುತ್ತೆ ಫಸ್ಟ್ ಸಿನಿಮಾ ಒಳ್ಳೆ ಇದು ಸಿಕ್ಕಿದೆ ಬಿಡಪ್ಪ ಅಂತ. ಸೊ ಆ ಖುಷಿ ನನಗಿದೆ ಸರ್. ಅದೇ ಸರ್, ಇವಾಗ ಇತ್ತೀಚೆಗೆ ನಾವು ನೋಡ್ತೀವಿ ಬೇರೆ ಸಿನಿಮಾಗಳು ಇವಾಗ ಕನ್ನಡ ಇಂಡಸ್ಟ್ರಿಗೆ ಡಬ್ ಆಗ್ತವೆ. ಇತ್ತೀಚೆಗೆ ರಿಲೀಸ್ ಅಂತ ಒಂದು ಟೂರಿಸ್ಟ್ ಫ್ಯಾಮಿಲಿ ಸಾಕಷ್ಟು ಒಂದು ಹೆಸರು ಮಾಡ್ತಾ ಇರೋದು. ಅದೇ ಒಂದು ಲಿಸ್ಟಲ್ಲಿ ಈ ಸಿನಿಮಾ ಕೂಡ ಸೇರ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಾ? ಸೊ ನೋಡಿ, ಇದು ನಮಗೆ ಗೊತ್ತಿಲ್ಲ. ಒಬ್ಬ ಮಾಧ್ಯಮ ಮಿತ್ರರೆಲ್ಲ ಒಂದಷ್ಟು ಜನ ಬಂದು ನನ್ನ ಸಿನಿಮಾ ನೋಡಿದ್ದಾರೆ ಆಲ್ರೆಡಿ ರಿಲೀಸಿಂಗ್ ಮುಂಚೆನೇ, ನಮ್ಮ ತಾಯಂದ್ರ ಶೋ ಅಲ್ಲಿ. ಸೊ ಅಲ್ಲಿಂದ ನಿಮ್ಗೆ ರಿಪೋರ್ಟ್ಸ್ ಬಂದಿದೆ ಆ್ಯಕ್ಚುಲಿ ಅಲ್ವಾ. ಸೊ ನೀವೇ ಇಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದಾಗ ನಮ್ಮ ಧೈರ್ಯ ಎಷ್ಟು ಬೂಸ್ಟ್ ಆಗುತ್ತೆ ಅನ್ನೋದು. ಸೊ ಆ ಸಾಲಿಗೆ ಸೇರ್ಕೊಳ್ಳಿ ಅನ್ನೋದು ನಮಗೂ ಖುಷಿ ಇದೆ. ಆ ಟೂರಿಸ್ಟ್ ಫ್ಯಾಮಿಲಿ ಏನು ಒಳ್ಳೆ ಸಿನಿಮಾ, ಅದ್ಭುತ ಸಿನಿಮಾ, ಅದು ಇಷ್ಟು ಲೆವೆಲ್ಗೆ ಹೆಸರು ಮಾಡ್ತು. ಅದರಲ್ಲಿ ಎಷ್ಟು ಕನೆಕ್ಷನ್ ನೀವು ಫೀಲ್ ಮಾಡಿದರೆ ಅಷ್ಟೇ ಕನೆಕ್ಷನ್ ನಮ್ಮ ಸಿನಿಮಾದಲ್ಲೂ ಫೀಲ್ ಮಾಡ್ತೀರಾ. ಅದು ಒಂದು ಕುಟುಂಬ ಅನ್ನೋ ಇದಿತ್ತು, ಇದೂ ಕುಟುಂಬದ ಕಥೆನೇ. ಅಲ್ಲಿ ಏಜು ಬೇರೆ ಇದ್ದರೆ ಇಲ್ಲಿ ಏಜ್ ಬೇರೆ ಇದೆ. ಬಟ್ ಸಿನಿಮಾ ಥಿಯೇಟ್ರಿಂದ ಆಚೆ ಹೋಗ್ಬೇಕಾದ್ರೆ ಕನ್ನಡ ಪ್ರೇಕ್ಷಕರಿಗೆ ನಾನು ಹೇಳ್ತೀನಿ, ಖಂಡಿತವಾಗ್ಲೂ ಈ ಸಿನಿಮಾನ ನೀವು ಚೆನ್ನಾಗಿಲ್ಲ ಅನ್ನೋಕ್ಕಾಗಲ್ಲ ಅನ್ನೋದು ನನ್ನ ಭರವಸೆ. ನೀವು ಈ ಸಿನಿಮಾನ ಮನೆಗೆ ತೊಗೊಂಡೋಗ್ತೀರಾ, ತುಂಬ ದಿನ ನಿಮ್ಮ ಜೊತೆ ಈ ಸಿನಿಮಾ ಇರುತ್ತೆ. ಕುಟುಂಬದಲ್ಲಿ ಒಬ್ಬರು ಬಂದು ಸಿನಿಮಾ ನೋಡಿ ಇಡೀ ಕುಟುಂಬನ ಕರ್ಕೊಂಬರ್ತೀರಾ ನೀವು. ಆ ಥರ ಸಿನಿಮಾ ಮಾಡಿದ್ವಿ ಸರ್. ಇನ್ನು ಕೊನೆಯದಾಗಿ ಕೇಳಬೇಕಂತಂದರೆ, ಈ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೊಸ ಸಿನಿಮಾಗಳು ಬರ್ತಾ ಇದ್ದಾವೆ, ಸಾಕಷ್ಟು ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ತಮ್ಮ ಸಿನಿಮಾಗೆ ಯಾವ ಕಲಾವಿದರು ಅಂದರೆ ಚಿತ್ರರಂಗದ ನಟ ನಟಿಯರು ಸಪೋರ್ಟ್ ಮಾಡಿದ್ದಾರೆ ಅಂತ?
ಸರ್ ಈಗ ಏನಂದರೆ ನಾವು ಸಿನಿಮಾ ರಂಗದಲ್ಲಿ ಇದ್ದಿದ್ದರಿಂದ ಎಲ್ಲರ ಆಗು ಹೋಗುಗಳು ಕಷ್ಟಗಳು ನಮ್ಗೆ ಅರ್ಥ ಆಗುತ್ತೆ. ಈಗ ಕಲಾವಿದರು, ಸ್ಟಾರ್ಸು ಇಲ್ಲ ಬೇರೆ ಹಿರಿಕರು ಅವರೆಲ್ಲ ಸಪೋರ್ಟ್ ಮಾಡಬೇಕು ಅನ್ನೋದು ಹೌದು. ನಮಗೇನಿತ್ತು, ಈಗ ಅವರು ಬ್ಯುಸಿ ಇರ್ತಾರೆ ಸರ್, ನಾವು ನೋಡಿದ್ದೀವಿ. ತಿಂಗಳಿಗೆ 50 ಸಿನಿಮಾ ರಿಲೀಸ್ ಆದರೆ ಯಾರಿಗಂತ ಸಪೋರ್ಟ್ ಮಾಡ್ತಾರೆ ಅಲ್ವಾ? ನಾವು ಬರೀ ನಮ್ಮ ಆ್ಯಂಗಲಿಂದ ನೋಡೋದಕ್ಕಿಂತ ಅವ್ರ ಕಷ್ಟನೂ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅವರು ಕೆಲಸಗಳಲ್ಲಿ ಬ್ಯುಸಿ, ಎಲ್ಲ ಸ್ಟಾರ್ಸು ಬ್ಯುಸಿ ಇದ್ದಾರೆ. ಗಣೇಶ್ ಸರ್ 4-5 ಸಿನಿಮಾ ಮಾಡ್ತಾ ಇದ್ದಾರೆ, ಧ್ರುವ ಸರ್ KD ಬ್ಯುಸಿ ಇದ್ದಾರೆ, ಇನ್ನೊಂದು ಯಾವುದೋ ಪ್ರಾಜೆಕ್ಟ್ಸ್ ಡಿಸ್ಕಷನಲ್ಲಿ ಇದ್ದಾರೆ, ಮುರಳಿ ಸರು ಬ್ಯುಸಿ ಇದ್ದಾರೆ. ಹೀಗೆ ಶಿವಣ್ಣ ಸರ್ ಅಂತೂ ಅವರು ಯಾವಾಗಲೂ ಎನರ್ಜೆಟಿಕ್ಕು, ಅವರು ಎವ್ರಿ ಟೈಮ್ ಬ್ಯುಸಿ. ಸೊ ಅವ್ರ ಕೆಲಸಗಳ ಮಧ್ಯೆ ಹೋಗಿ ನಾವು ತಲೆ ತಿನ್ನೋಕ್ಕಾಗಲಿ ಅಥವಾ ಅವ್ರಿಗೆ ಹಿಂಸೆ ಕೊಡೋಕೆ ನಮ್ಗೆ ಇಷ್ಟ ಇರಲಿಲ್ಲ. ಸೊ ನಮಗೆ ಸಿನಿಮಾ ಮೇಲೆ ಭರವಸೆ ಇದೆ. ಖಂಡಿತವಾಗ್ಲೂ ಸಿನಿಮಾ ನೋಡಿ ಜನಕ್ಕೆ ಇಷ್ಟ ಆದಮೇಲೆ ಅವ್ರು ಕರೆಸಿ ಮಾತಾಡ್ತಾರೆ. ಅವ್ರನ್ನ ನಾವು ಅರ್ಥ ಮಾಡಿಕೊಂಡು ಸೊ ಅವ್ರಿಗೆ ಯಾರಿಗೂ ತೊಂದರೆ ಕೊಡೋಕೆ ಹೋಗಿಲ್ಲ ಸರ್. ಇನ್ನು ಇದೇ ಥಿಯೇಟರ್ ಕೂಡ ಲಗ್ಗೆ ಇಡ್ತಾ ಇದೆ ಸಿನಿಮಾ. ನೋಡುವಂಥ ಪ್ರೇಕ್ಷಕರಿಗೆ ಏನು ಹೇಳ್ತಾರೆ, ಯಾವ ರೀತಿ ಥಿಯೇಟ್ರಿಗೆ ಕರೆಸ್ತೀರಾ ಅಂತ? ಅದೇ ಸರ್, ನಾನು ಆವಾಗಲೇ ಹೇಳ್ದಂಗೆ ಸಿನಿಮಾನ ಯಾರು ನೋಡಿದ್ರೂ ಚೆನ್ನಾಗಿಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ ಸಿನಿಮಾನ. ಹಾಗೆ ಕುಟುಂಬದಿಂದ ಒಬ್ಬರು ಬರಲಿ ಸರ್. ಈಗ 100-150 ಒಂದು ಕುಟುಂಬ ಬರಬೇಕಂದ್ರೆ 1,500-2,000 ಬೇಕಾಗುತ್ತೆ. ಒಬ್ಬರು ಬಂದು ಸಿನಿಮಾ ನೋಡಿ, ಇಡೀ ಕುಟುಂಬನ ಕರ್ಕೊಬರ್ತಾರೆ. ಅದಕ್ಕೆ ನಿಮಗೆ ಭರವಸೆ ಬರಬೇಕು ಅಂದರೆ ಯೂಟ್ಯೂಬಲ್ಲಿ ನಮ್ಮ ಸಾಂಗ್ಸ್ ಇದೆ. ಸುಸುರ್ಬತಿ ಸಾಂಗ್ ಇದೆ, ಸುಂದರಿ ಸುಕುಮಾರಿ ಸಾಂಗ್ ಇದೆ, ಈಮನವ ಸಾಂಗ್ ಇದೆ, ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ಎಲ್ಲ ನೋಡಿ, ನಿಮಗೆ ಆಪ್ತವಾಗುತ್ತೆ. ನೀವು ಒಬ್ಬರು ಬನ್ನಿ, ಇಡೀ ಕುಟುಂಬನ ನೀವು ಕರ್ಕೊಂಡು ಬಂದೇ ಬರ್ತೀರಾ. ಆ ಥರ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಸುಮ್ಮನೆ ನಾನೇನೋ ಓವರ್ ಬಿಲ್ಡಪ್ ಕೊಟ್ಟು ಹಂಗೆ ಹಿಂಗೆ ಅನ್ನೋದಿಲ್ಲ. ನೀವು ನೋಡಿ, ಯೂಟ್ಯೂಬಲ್ಲಿ ನೋಡಿ, ಅಲ್ಲಿ ಕಂಟೆಂಟ್ ಇದೆ, ಸ್ಟಫ್ ಇದೆ, ಈ ಹುಡುಗರ ಹತ್ರ ವಿಚಾರ ಇದೆ, ಇವರು ಒಳ್ಳೆ ಸಿನಿಮಾ ಮಾಡಿರ್ತಾರೆ ಅನ್ಸಿದ್ರೆ ಥಿಯೇಟರ್ಗೆ ಬಂದು ಸಿನಿಮಾ. ಆಲ್ ದ ಬೆಸ್ಟ್ ಸರ್. ನಮ್ಮ ಕಡೆ ಅಂದರೂ ಯಾವುದೇ ರೀತಿ ಇದ್ದಿದ್ರೆ ಇದು ಮಾಡೋ ಖಂಡಿತ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಸರ್. ಎಸ್ ಸರ್, ಇದಿಷ್ಟು ಚಂದನ್ ಅವರ ಮಾತುಗಳಾಯಿತು. ನೋಡ್ತಾ ಇರಿ ರೆಬಲ್ TV ಬೆಂಗಳೂರು.